ಆದರೆ ಅಧಿಕಾರಿಗಳನ್ನು ನೀವು ಕೊಟ್ಟು ತನಿಖೆ ನಡೆಸಿ ಅಂತ ಹೇಳಿ ಸುಮ್ಮನಾಗ್ಬಿಟ್ರೆ ಸಾಕ? ಹಾಗಾದರೆ ರಾಜಕಾರಣಿಗಳ ಪಾತ್ರ ಏನು? ಯಾರನ್ನೋ ಒಂದಷ್ಟು ತಲೆದಂಡ ಕೊಟ್ಬಿಟ್ಟು ಮುಖ್ಯ ಪಾತ್ರದಲ್ಲಿದ್ದವರ ತಲೆದಂಡ ಯಾವಾಗ ಅನ್ನೋ ಪ್ರಶ್ನೆಯನ್ನು ಈಗ ಪ್ರತಿಪಕ್ಷಗಳು ಕೇಳ್ತಿದ್ದಾವೆ, ಸಾರ್ವಜನಿಕರು ಕೇಳ್ತಿದ್ದಾರೆ, ಮಾಧ್ಯಮಗಳು ಕೂಡ ಕೇಳ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆ ಮಾಡುವ ಅವಶ್ಯಕತೆ, ಅನಿವಾರ್ಯತೆ ತುರ್ತು ನಿಜವಾಗಿಯೂ ಇತ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗುವಂಥದ್ದು. ವಿಜಯೋತ್ಸವವನ್ನು ಇಷ್ಟೊಂದು ತರಾತುರಿಯಾಗಿ ಮಾಡಬೇಕಾಗಿತ್ತಾ? ಅದು ಸ್ವಲ್ಪ ಸಮಯವನ್ನು ಕೊಡದೆ ರಾತ್ರಿ ಗೆದ್ರು ಮಾರನೇ ದಿನವೇ ಆಗಲೇ ವಿಜಯೋತ್ಸವ ಮಾಡಬೇಕು ಅನ್ನುವಂಥ ತುರ್ತು ಜರೂರು ಏನಿತ್ತು ಅನ್ನೋದು ಪ್ರಶ್ನೆ ಈಗ. ಬಿಜೆಪಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಪಾದನೆ ಮಾಡ್ತಾ ಇರುವಂಥದ್ದು. RCB ವಿಜಯೋತ್ಸವದ ವೇಳೆ ಕಾಲ್ ತುಳಿತದ ಕೇಸ್ಗೆ ಸಂಬಂಧಪಟ್ಟ ಪ್ರಕರಣ. CM DCM ಗೃಹ ಸಚಿವರ ವಿರುದ್ಧ ಬಿಜೆಪಿ ದೂರನ್ನು ಕೊಟ್ಟಿದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಬಿಜೆಪಿ ನಾಯಕರಿಂದ ದೂರು ದಾಖಲಾಗಿದೆ. ದೂರಿನಲ್ಲಿ ಇವರೇ ಅಮಾಯಕರ ಸಾವಿಗೆ ಕಾರಣ ಅಂಥೇಳಿ ಕಂಪ್ಲೇಂಟನ್ನು ಬಿಜೆಪಿ ನಾಯಕರು ಕೊಟ್ಟಿರುವಂಥದ್ದು. ಇದಲ್ಲದೆ ಸಾರ್ವಜನಿಕ ಹಣ ದುರ್ಬಳಕೆ ಆಗಿದೆ ಅಂಥೇಳಿ ಈ ಒಂದು ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಾಲ್ ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ದೂರನ್ನು ದಾಖಲಿಸಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇವರೇ ನೇರ ಕಾರಣ ಅಂಥೇಳಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಬಿಜೆಪಿ ನಾಯಕರು ದೂರನ್ನು ಕೊಟ್ಟಿರುವಂಥದ್ದು. ಈ ಒಂದು ದೂರಿನಲ್ಲಿ ಈ ಅಮಾಯಕರು ಯಾರು ಸತ್ತೋದ್ರಲ್ಲ, ಬಲಿಯಾದ್ರಲ್ಲ, ಅವರ ಸಾವಿಗೆ ಸರ್ಕಾರನೇ ಕಾರಣ. ಇದಷ್ಟೇ ಅಲ್ಲದೆ ನೀವೀಗ ನೋಡ್ತಾ ಇದ್ದೀರಿ, ಬಿಜೆಪಿಯ ನಾಯಕರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುವಂಥ ಸಂದರ್ಭ. ರಾಜೀವ್ ಅವರ ನೇತೃತ್ವ ಇದೆ, ರವಿಕುಮಾರ್ ಇದ್ದಾರೆ. ಬಿಜೆಪಿಯ ಇನ್ನಿತರೆ ನಾಯಕರು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ದುರಂತಕ್ಕೆ ಇವರೇ ನೇರ ಕಾರಣ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು. ಜೊತೆಗೆ ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಲಾಗಿದೆ. ಇಂಥದ್ದೊಂದು ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿತ್ತು? ಜೊತೆಗೆ ಜನರ ಸಾವಿಗೂ ಕೂಡ, ಅಮಾಯಕರ ಸಾವಿಗೆ ಇವರು ಕಾರಣರಾಗಿದ್ದಾರೆ. ಆಮೇಲೆ ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ದೂರಲ್ಲಿ ಇವರು ಉಲ್ಲೇಖ ಮಾಡಿರುವಂಥದ್ದು. ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂಥೇಳಿ ದೂರನ್ನು ಕೊಟ್ಟಿರುವಂಥದ್ದು. ಇದು ಎಷ್ಟು ಅಪ್ಲಿಕೇಬಲ್ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳೇ ಆಗಲಿ, ಉಪಮುಖ್ಯಮಂತ್ರಿಗಳೇ ಆಗಲಿ, ಶಾಸಕರೇ ಆಗಲಿ ಅಲ್ಲಿ ದೂರು ಕೊಡಬೇಕಾಗತ್ತೆ. ಈಗ ಸದ್ಯಕ್ಕೆ ಬಿಜೆಪಿ ನಾಯಕರು ಅಲ್ಲಿ ದೂರು ಕೊಟ್ಟಿದ್ದಾರೆ. ದೂರನ್ನು ಕೊಟ್ಟು ಈ ಒಂದು ಪ್ರಕರಣದ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು, ಇಲ್ಲಿ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂಥೇಳಿ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.